ಬೆಂಗಳೂರಿನಲ್ಲಿ ಮರ ಬಿದ್ದು ಹಲವು ಪ್ರದೇಶಗಳಲ್ಲಿ ಅವಾಂತರ ಆಗಿದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಇನ್ನೂ ಮರವನ್ನ ತೆರವು ಮಾಡಿಲ್ಲ ಸಿಬ್ಬಂದಿ. ಬೆಂಗಳೂರಿನಲ್ಲಿ ಮೊನ್ನೆ ಸುರಿದಂತಹ ಮಳೆ ಇದೆಯಲ್ಲ, ಸತತ 1.5 ಗಂಟೆ ಸುರಿದಂತಹ ಮಳೆ ಸಾಕಷ್ಟು ಅನಾಹುತಗಳನ್ನ ಮಾಡಿದೆ. ಇಡೀ ಬೆಂಗಳೂರಿನಾದ್ಯಂತ ಸುಮಾರು 800ಕ್ಕೂ ಹೆಚ್ಚು ಮರಗಳು ನೆಲ ಕಚ್ಚಿದೆ. ಮೊನ್ನೆ ಸಂಜೆ ಸುರಿದಂತ ಮಳೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಎಲ್ಲೆಲ್ಲಿ ಮರಗಳು ಬಿದ್ದಿದೆಯೋ ಅದನ್ನ ತೆರವು ಮಾಡಬೇಕು ಅಂತ ಅಂದ್ರೆ ಅದು ಅಧಿಕಾರಿಗಳಿಗೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಈಗ ಮಳೆ ಬಂದು 3 ದಿನ ಆಗಿದೆ, ಅಲ್ಲಿ ಮರ ಬಿದ್ದು 3 ದಿನ ಆಗಿದೆ. ಇದುವರೆಗೂ ಸಿಬ್ಬಂದಿ ಆ ಮರಗಳನ್ನ ತೆರವು ಮಾಡಿಲ್ಲ. ಇದು ನಿರ್ಲಕ್ಷ್ಯ ಅಲ್ಲದೆ ಮತ್ತೇನೂ ಅಲ್ಲ. ಮರದ ಕೊಂಬೆಗಳು ಹಾಗೆ ಬಿದ್ದಿದೆ, ಅಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಇಡೀ ರಸ್ತೆ ಬ್ಲಾಕ್ ಆಗಿದೆ. ಪ್ರಮುಖ ರಸ್ತೆ ಈ ರೀತಿ ಮರ ಬಿದ್ದು ಬ್ಲಾಕ್ ಆದ್ರೆ ಜನ ಓಡಾಡೋದು ಹೇಗೆ? ಮೊದಲೇ ಟ್ರಾಫಿಕ್ ಜಾಮಿನ ಕಿರಿಕಿರಿ. ಯಾವ ರಸ್ತೆಗೆ ಹೋದ್ರೂ ಈ ರೀತಿ ಮರ ಬಿದ್ದು ಬ್ಲಾಕ್ ಆದ್ರೆ ಸಹಜ, ಒಂದೇ ರಸ್ತೆಯಲ್ಲಿ ಜನ ಓಡಾಡೋದ್ರಿಂದ ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗುತ್ತೆ. ಮಳೆ ಬಂದು 3 ದಿನ ಕಳೆದ್ರೂ ಆ ಮರ ಹಾಗೆ ಇದೆ. ನಾವಿವಾಗ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದೀವಿ. ಇಲ್ಲಿಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮರದ ಕೊಂಬೆಗಳು ರಸ್ತೆಗೆ ಬಿದ್ದಿರುವಂಥದ್ದು. ಅದನ್ನು ಕಟ್ ಮಾಡಿ ಇನ್ನೂ ತೆರವು ಮಾಡಿಲ್ಲ GBA ಸಿಬ್ಬಂದಿಗಳು. ಯಾಕೆಂತಂದರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು, ಬಸ್ಸು ಓಡಾಟ ಇರುತ್ತೆ. ಮತ್ತು ಮಧ್ಯಾಹ್ನ ಟೈಮ್ನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂಥ ಒಂದು ಈ ರಸ್ತೆಯಲ್ಲೇ ಇನ್ನೂ ಕೂಡ ಮರದ ಕೊಂಬೆಗಳು ರಸ್ತೆಯಲ್ಲೇ ಬಿದ್ದಿರೋದ್ರಿಂದ ಹಾಗೇ ಅದನ್ನು ತೆರವುಗೊಳಿಸೋದಕ್ಕೆ ಇನ್ನೂ ಕೂಡ GBA ಸಿಬ್ಬಂದಿಗಳು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಮರಗಳು ಬಿದ್ದಿರೋ ಹಿನ್ನೆಲೆಯಲ್ಲಿ ಈ ಮರಗಳನ್ನು ತೆರವುಗೊಳಿಸಿಲ್ಲ. ಆದರೆ ಮರ ಬಿದ್ದು 3 ದಿನ ಕಳೆದ್ರೂ ಕೂಡ ಈ ಒಂದು ಸ್ಥಳಕ್ಕೆ GBA ಸಿಬ್ಬಂದಿಗಳು ಬಂದು ಇದನ್ನು ತೆರವುಗೊಳಿಸಬೇಕಾಗಿತ್ತು. ಆದರೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ವಾಹನ ಸವಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಮಧ್ಯಾಹ್ನದ ಸಮಯದಲ್ಲಿ ಸಾಕಷ್ಟು ಟ್ರಾಫಿಕ್ ಆಗ್ತದೆ, ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಅಳಲನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ 3 ದಿನ ಕಳೆದ್ರೂ ಕೂಡ ಮರಗಳನ್ನು ಇನ್ನೂ ಕೂಡ ರಸ್ತೆಯಲ್ಲಿ ಹಾಗೆ ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಅಳಲನ್ನು ವಾಹನ ಸವಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.